Hello dear students, welcome to online classes of Vivekananda PU College. So in the last sessions we were discussing about the chapter thermal properties of matter. We have seen various concepts in the chapter like thermal expansion, linear expansion, area expansion, volume expansion, and before that we studied about different scales of temperature and all. So moving further, we will be discussing about the concept heat capacity, and we will be solving a simple problem in this session. So beginning the concept heat capacity. Before that, amount of heat required to raise the temperature of any substance depends upon three factors. Amount of heat required to raise the temperature of any substance depends upon three factors. So first factor is amount of substance. Amount of substance. The second factor is change in temperature. Change in temperature of the substance, and third factor is nature of substance. Nature of substance. Amount of heat required to raise the temperature of any substance depends upon three factors: amount of substance, change in temperature, and nature of substance. See, ಯಾವುದೋ ಒಂದು ಸಬ್ಸ್ಟೆನ್ಸ್ ಅನ್ನು ಹೀಟ್ ಮಾಡಬೇಕು ಅಂತ ಉಂಟು ನನಗೆ. ಹೀಟ್ ಮಾಡಿ ಅದರ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಎಷ್ಟು ಹೀಟ್ ಸಪ್ಲೈ ಮಾಡಬೇಕು ಅದು ಮೂರು ಫ್ಯಾಕ್ಟರ್ನ ಮೇಲೆ ಡಿಪೆಂಡ್ ಆಗ್ತದೆ. ಯಾವುದೆಲ್ಲ? ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಎಷ್ಟು ಸಬ್ಸ್ಟೆನ್ಸ್ ತೊಗೊಂಡಿದ್ದೇವೆ; ಚೇಂಜ್ ಇನ್ ಟೆಂಪರೇಚರ್, ಎಷ್ಟು ಟೆಂಪರೇಚರ್ ಜಾಸ್ತಿ ಮಾಡಬೇಕು; ನೇಚರ್ ಆಫ್ ಸಬ್ಸ್ಟೆನ್ಸ್, ಎಂಥ ಸಬ್ಸ್ಟೆನ್ಸ್ ತೊಗೊಂಡಿದ್ದೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ amount of substance. Amount of substance. Consider that I have two containers, two vessels. Okay. First vessel is filled with 1 liter of milk. Okay. 1 liter of milk. Second vessel is filled with 10 liters of milk. Let us imagine like this. First vessel is filled with 1 liter of milk and second vessel is filled with 10 liters of milk. Initially the milk is at say 30 degrees Celsius. ನಾರ್ಮಲ್ ಟೆಂಪರೇಚರಲ್ಲಿ ಉಂಟು. ಎರಡೂ ಕೂಡ ಮಿಲ್ಕೆ 30 ಡಿಗ್ರಿ ಸೆಲ್ಸಿಯಸಲ್ಲಿ ಮೇಂಟೈನ್ ಆಗಿದೆ. ಇದು 1 ಲೀಟರ್ ಉಂಟು, ಇದು 10 ಲೀಟರ್ ಉಂಟು. ನನಗೆ ಎಂತ ಮಾಡಬೇಕು ಅಂತಂದರೆ, ಈ ಎರಡೂ ಮಿಲ್ಕಿನ ಟೆಂಪರೇಚರನ್ನು 100 ಡಿಗ್ರಿ ಸೆಲ್ಸಿಯಸ್ಸಿಗೆ ರೇಸ್ ಮಾಡಬೇಕು. 100 ಡಿಗ್ರಿ ಸೆಲ್ಸಿಯಸ್ಸಿಗೆ ರೇಸ್ ಮಾಡಬೇಕು. ಏನು ಮಾಡಬೇಕು? ಟೆಂಪರೇಚರ್ ರೇಸ್ ಆಗಬೇಕು ಅಂತಾದರೆ ಹೀಟ್ ಸಪ್ಲೈ ಮಾಡಬೇಕು, ಇದನ್ನು ಬಿಸಿ ಮಾಡಬೇಕು. ಎಷ್ಟು ಬಿಸಿ ಮಾಡಬೇಕು ನೋಡಿ, 30 ಡಿಗ್ರಿ ಸೆಲ್ಸಿಯಸ್ಸಿಂದ 100 ಡಿಗ್ರಿ ಸೆಲ್ಸಿಯಸ್ಸಿಗೆ ರೇಸ್ ಮಾಡಬೇಕು. ಇಲ್ಲಿರೋದು 1 ಲೀಟರ್, ಇಲ್ಲಿರೋದು 10 ಲೀಟರ್. ಹಾಗಾದರೆ ಜಾಸ್ತಿ ಹೀಟ್ ಯಾವುದಕ್ಕೆ ಬೇಕಾಗ್ತದೆ? 10 ಲೀಟರ್ಸ್ ಮಿಲ್ಕಿಗೆ ಬೇಕಾಗ್ತದೆ, ಸರಿಯಲ್ಲ? ಸೊ ಯಾವುದರಲ್ಲಿ ಅಮೌಂಟ್ ಜಾಸ್ತಿ ಉಂಟೋ ಅದರ ಟೆಂಪರೇಚರ್ ರೇಸ್ ಮಾಡಲಿಕ್ಕೆ ಹೀಟ್ ಎನರ್ಜಿ ಕೂಡ ಜಾಸ್ತಿ ಬೇಕಾಗ್ತದೆ. ಸೊ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಈಸ್ ಮೋರ್ ಇಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ ಮೋರ್, obviously. So if amount of substance increases, amount of heat required to raise the temperature of substance also increases. So they are directly proportional. Next concept ಗೆ ಬರುವ. Change in temperature ಅಂತ ಉಂಟು. What do you mean by that? Consider same vessels. First vessel is filled with 1 liter of milk. Okay. Second vessel is also filled with same 1 liter of milk. ಓಕೆ. ಈ ಮಿಲ್ಕನ್ನು ನಾನು ಅಂಗಡಿಯಿಂದ ತಂದು ಸೀದಾ ವೆಸಲಿಗೆ ಹಾಕಿದ್ದೇನೆ. ಲೆಟ್ ಅಸ್ ಸೇ ಇನಿಷಿಯಲ್ ಟೆಂಪರೇಚರ್ ಇಸ್ 30 ಡಿಗ್ರಿ ಸೆಲ್ಸಿಯಸ್. ಈ ಮಿಲ್ಕನ್ನು ಫ್ರೀಝರಿಂದ ತೆಗೆದದ್ದು. ಸೊ ಇದು ಫ್ರೀಸ್ ಆಗಿದೆ, ಇದರ ಟೆಂಪರೇಚರ್ ತುಂಬ ಕಡಿಮೆ ಉಂಟು, ಒಂದು 5 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಉಂಟು ಅಂತ ಇಟ್ಕೊಳ್ಳೋ, ಫ್ರೀಸ್ ಆಗಲಿಕ್ಕೆ ಆಗಿದೆ. ಈಗ ಎರಡೂ ಮಿಲ್ಕನ್ನು ನನಗೆ 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಬಾಯ್ಲ್ ಮಾಡಬೇಕು. ಸೊ ಇದು ಕೂಡ ಮಿಲ್ಕೆ, ಇದು ಕೂಡ ಮಿಲ್ಕೆ. ಸೊ ಎರಡು ವೆಸಲಲ್ಲಿರುವ ಮಿಲ್ಕ್ ಸೇಮ್, ಕಂಟೆಂಟ್ ಸೇಮ್. ಇದು 1 ಲೀಟರ್, ಇದು 1 ಲೀಟರ್. ಸೊ ಅಮೌಂಟ್ ಕೂಡ ಸೇಮ್. ಬಟ್ ಇನಿಷಿಯಲಿ ದಿಸ್ milk is at a temperature of 30 degrees Celsius. This
ಮಿಲ್ಕ್ ಈಸ್ ಅಟ್ ಎ ಟೆಂಪರೇಚರ್ ಆಫ್ 5 ಡಿಗ್ರಿ ಸೆಲ್ಸಿಯಸ್. ಸೊ ಇದನ್ನು 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಮಾಡಬೇಕು ಅಂತಾದರೆ ಎಷ್ಟು ಟೆಂಪರೇಚರ್ ಡಿಫ್ರೆನ್ಸ್ ಉಂಟು? 70 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸ್ ಉಂಟು. ಇದನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ, ಇದರ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಡಿಫ್ರೆನ್ಸ್ ಎಷ್ಟುಂಟು? 95 ಡಿಗ್ರಿ ಸೆಲ್ಸಿಯಸ್ ಉಂಟು. ಯಾವುದಕ್ಕೆ ಹೀಟ್ ಜಾಸ್ತಿ ಬೇಕು? ಯಾವುದಕ್ಕೆ ಹೀಟ್ ಎನರ್ಜಿ ಜಾಸ್ತಿ ಬೇಕು? ಆಬ್ವಿಯಸ್ಲಿ ಟು ದ ಮಿಲ್ಕ್ ವಿಚ್ ಈಸ್ ಕಂಟೈನ್ಡ್ ಇನ್ ಸೆಕೆಂಡ್ ವೆಸಲ್, ರೈಟ್? ಯಾಕಂತಂದರೆ ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಜಾಸ್ತಿ ಉಂಟು ಇಲ್ಲಿಗೆ ಕಂಪೇರ್ ಮಾಡಿದರೆ. ಸೊ ನಾನು ಇಲ್ಲಿರುವ ವೆಸಲನ್ನು, ಸೆಕೆಂಡ್ ವೆಸಲಲ್ಲಿರುವ ಮಿಲ್ಕಿನ ಟೆಂಪರೇಚರನ್ನು 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಮಾಡಬೇಕು ಅಂತಾದರೆ ಜಾಸ್ತಿ ಹೀಟ್ ಸಪ್ಲೈ ಮಾಡಬೇಕು ಕಂಪೇರ್ಡ್ ಟು ಫಸ್ಟ್ ವೆಸಲ್. ಸೊ ಆಸ್ change in temperature increases or temperature difference increases, amount of heat required is also more, right? Temperature difference ಜಾಸ್ತಿ ಇದ್ರೆ amount of heat required is more. Temperature difference ಕಡಿಮೆ ಇದ್ರೆ amount of heat required is less. Okay, this is the second factor. Let us come to third factor. Third, nature of substance. Okay, let us consider same two vessels. Okay, first vessel is filled with some water, normal water. Second vessel is filled with some sambar, okay, which is density, whose density is more than that of water, right? It will be denser when compared to water. Both the vessels are maintained at 30 degree Celsius. Okay, ನನಗೆ ಎರಡೂ ವೆಸಲಲ್ಲಿರುವ ಸಬ್ಸ್ಟೆನ್ಸನ್ನು 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಇನ್ಕ್ರೀಸ್ ಮಾಡಬೇಕು, ಟೆಂಪರೇಚರ್ ಇನ್ಕ್ರೀಸ್ ಮಾಡಬೇಕು. ಏನು ಮಾಡಬೇಕು? ಎರಡಕ್ಕೂ ಹೀಟ್ ಸಪ್ಲೈ ಮಾಡಬೇಕು. ಯಾವುದು ಬೇಗ ಬಿಸಿ ಆಗ್ತದೆ, ಬೇಗ ಟೆಂಪರೇಚರಿಗೆ, ಬೇಗ 100 ಡಿಗ್ರಿ ಸೆಲ್ಸಿಯಸ್ ಅಟೇನ್ ಆಗ್ತದೆ? ಆಬ್ವಿಯಸ್ಲಿ ಫಸ್ಟ್ ವೆಸಲ್. ಯಾಕೆಂತಂದರೆ ಇಲ್ಲಿರೋದು ವಾಟರ್, ಇಲ್ಲಿರೋದು ಸಾಂಬಾರ್. ಸೊ ಇದು ದಪ್ಪ ಇರುವ ಕಾರಣ, ಡೆನ್ಸ್ ಆಗಿರೋ ಕಾರಣ ಇದರ ಟೆಂಪರೇಚರನ್ನು ಜಾಸ್ತಿ ಮಾಡಬೇಕು ಅಂತಾದರೆ ಹೆಚ್ಚು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು. ವಾಟರ್ ಬಿಸಿಯಾದ, ನೀರು ಬಿಸಿಯಾದಷ್ಟು ಬೇಗ ಸಾಂಬಾರು ಬಿಸಿ ಆಗೋದಿಲ್ಲ, ಸರಿಯಲ್ಲ? ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ವಿಚ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಆಫ್ ಎನಿ ಸಬ್ಸ್ಟೆನ್ಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಸಬ್ಸ್ಟೆನ್ಸ್. ಸಾಂಬಾರ ಅಥವಾ ಬೇರೆ ಈ ನೀರು ಕಾಯಿಸೋದಕ್ಕೂ, ಹಾಲು ಕಾಯಿಸೋದಕ್ಕೂ, ತುಪ್ಪ ಕಾಯಿಸೋದಕ್ಕೂ ಅಥವಾ ಬೇರೆ ಏನೋ ಒಂದು ಕಾಯಿಸೋದಕ್ಕೂ ಡಿಫ್ರೆನ್ಸ್ ಉಂಟು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಸಬ್ಸ್ಟೆನ್ಸ್. ಸೊ amount of heat required to raise the temperature of any substance depends upon three factors. One is amount of substance, second one is change in temperature, and third one is nature of substance. Okay, now coming to the concept of heat capacity. What is heat capacity? Heat capacity is the amount of heat energy required to raise the temperature of any substance by 1 degree, by 1 unit, by unit temperature ಅಂತ ಬರೀತಾನೆ. So how to define heat capacity? Amount of heat energy required to raise the temperature of any substance by unit temperature. What do you mean by that? See, I have some substance taken in some vessel. Okay, ಯಾವುದೋ ಒಂದು ಉಂಟು, ಮಿಲ್ಕ್ ಅಂತಲೇ ತಗೊಳ್ಳೋ. ಒಂದು 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೇಂಟೈನ್ ಆಗಿದೆ. ಓಕೆ, 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೇಂಟೈನ್ ಆಗಿದೆ. raise the temperature of any substance by unit temperature or 1 unit. 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೇಂಟೈನ್ ಆಗಿರೋ ಈ ಸಬ್ಸ್ಟೆನ್ಸನ್ನು 31 ಡಿಗ್ರಿ ಸೆಲ್ಸಿಯಸ್ಸಿಗೆ ನನಗೆ ರೇಸ್ ಮಾಡಬೇಕು. ಅಂದರೆ ಚೇಂಜ್ ಇನ್ ಟೆಂಪರೇಚರ್ ಎಷ್ಟಾಯಿತು? 1 ಡಿಗ್ರಿ ಸೆಲ್ಸಿಯಸ್ ಆಯಿತು. ಸೊ ಇಷ್ಟು ಇನ್ಕ್ರೀಸ್ ಆಗಬೇಕು ಅಂತಾದರೆ ನಾನು ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು, ಅದನ್ನು ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಓಕೆ, ಯಾವುದೇ ಸಬ್ಸ್ಟೆನ್ಸ್ ಆಗಿರಲಿ, ಎಷ್ಟೇ ಅಮೌಂಟ್ ಆಗಿರಲಿ, 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಬೇಕು ಅಂತಾದರೆ ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು, ಅದನ್ನು ಹೀಟ್ ಕೆಪಾಸಿಟಿ ಅಂತ ಹೇಳೋದು. 13 to 31 ಆಗಬೇಕು ಅಂತಿಲ್ಲ, 90 to 91 ಡಿಗ್ರಿ ಸೆಲ್ಸಿಯಸ್ ಆಗಿರ್ಬೋದು. ಬಟ್ ಚೇಂಜ್ ಇನ್ ಟೆಂಪರೇಚರ್
ಎಷ್ಟಾಗಿರಬೇಕು, ಒಂದಾಗಿರಬೇಕು, ಯೂನಿಟ್ ಆಗಿರಬೇಕು. ಯೂನಿಟ್ ಟೆಂಪರೇಚರ್ ಡಿಫ್ರೆನ್ಸ್ ಅಂತ ಹೇಳೋದು. ಡಿಗ್ರಿ ಸೆಲ್ಸಿಯಸ್ ಆಗಿರಬೇಕು ಅಂತಿಲ್ಲ, ಕೆಲ್ವಿನ್ ಕೂಡ ಆಗಿರ್ಬೋದು. ಸೊ 1 ಡಿಗ್ರಿ ಯೂನಿಟ್ ಟೆಂಪರೇಚರ್ನಷ್ಟು ಟೆಂಪರೇಚರ್ ಚೇಂಜ್ ಇನ್ಕ್ರೀಸ್ ಮಾಡಲಿಕ್ಕೆ ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು, ದಟ್ ಈಸ್ ಕಾಲ್ಡ್ ಆಸ್ heat capacity. So how to define heat capacity? Heat capacity is the amount of heat energy required to raise the temperature of any substance by unit temperature by 1 degree. So heat capacity is denoted by the small letter s. Heat capacity is denoted by small letter s, which is given by S is equal to delta Q divided by delta T. Delta Q divided by delta T, where delta Q is change in heat. Q represents heat, T represents temperature. So delta Q is change in heat energy, delta T is change in temperature. ನೋಡಿ, ಇದನ್ನು ಇಟ್ಕೊಂಡೆ ನಮಗೆ ಡಿಫೈನ್ ಮಾಡ್ಬೋದು. ಡೆಲ್ಟಾ ಟಿ ಚೇಂಜ್ ಇನ್ ಟೆಂಪರೇಚರ್ 1 ಆದರೆ ಎನಿಥಿಂಗ್ ಡಿವೈಡೆಡ್ ಬೈ 1 ಇಸ್ ದಟ್ ಸೇಮ್ ಥಿಂಗ್, ರೈಟ್? ಸೊ ಹೀಟ್ ಕೆಪಾಸಿಟಿ ಈಸ್ ಡಿಫೈನ್ಡ್ ಆಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ಎನಿ ಸಬ್ಸ್ಟೆನ್ಸ್ ಬೈ 1 degree. ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ, ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಹೀಟ್ ಕೆಪಾಸಿಟಿ ದೆನ್? SI ಯೂನಿಟ್ ಏನಾಗ್ತದೆ ನೋಡಿ, delta Q is change in heat, right? So heat energy SI unit joule ಆಯಿತು, divided by change in temperature. Temperature ನ SI unit ಕೆಲ್ವಿನ್ ಆಯಿತು. ಸೊ heat capacity SI unit ಏನಾಗ್ತದೆ, ಒಂದಾ joule per ಕೆಲ್ವಿನ್ ಅಂತ ಬರೀಬೇಕು. joule per ಕೆಲ್ವಿನ್, ಅಥವಾ ಹೀಗೂ ಬರಿಬೋದು, joule per ಕೆಲ್ವಿನ್ ಹೀಗೂ ಬರಿಬೋದು. ಓಕೆ, ಇಂಪಾರ್ಟೆಂಟ್. What is heat capacity? Heat capacity is the amount of heat energy required to raise the temperature of any substance by unit temperature. So it is denoted by the small letter s, which is equal to delta Q by delta T. Delta Q is change in heat energy, delta T is change in temperature. So SI unit of heat capacity is joule per kg. kg ಅಲ್ಲ, joule per Kelvin. ಹೀಗೂ ಬರಿಬೋದು, ಹೀಗೂ ಬರಿಬೋದು. ನಾನು ಅದನ್ನು ಇಲ್ಲಿ ಒಟ್ಟಿಗೆ ಬರಿತೇನೆ. heat capacity, small letter s, delta Q by delta T, joule per Kelvin. Okay, next concept is specific heat capacity. Very simple, specific heat capacity. Okay, what is this? Heat capacity is nothing but amount of same heat capacity ಅಂತಂದ್ರೆ amount of heat required to raise the temperature of any substance by unit degree. Okay, specific ಅಂತಂದು ಉಂಟು. ಯಾವುದನ್ನು ಸ್ಪೆಸಿಫೈ ಮಾಡಬೇಕು? ಮಾಸ್ ಅನ್ನು ಸ್ಪೆಸಿಫೈ ಮಾಡಬೇಕು. ಸಿ, ಐ ಹ್ಯಾವ್ ಅ ಕಂಟೈನರ್ which is filled with 1 kg of substance. 1 kg of substance maintained at some 80 degree Celsius. ನಂಗೆ ಇದನ್ನು 81 degree Celsius ಗೆ ಇನ್ಕ್ರೀಸ್ ಮಾಡಬೇಕು. ಸೊ ಚೇಂಜ್ ಇನ್ ಟೆಂಪರೇಚರ್ ಈಸ್ 1 degree Celsius. ವಾಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್? ದಟ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಯಾವುದನ್ನು ಸ್ಪೆಸಿಫೈ ಮಾಡಿದ್ದೇವೆ? ಈ 1 kg ಇಲ್ಲದಿದ್ದರೆ ಅದು ಹೀಟ್ ಕೆಪಾಸಿಟಿ. 1 kg ಅಂತ ಕಂಡೀಷನ್ ಹಾಕಿದ ಕೂಡಲೇ ಅದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಯಿತು. ಸೊ ಸ್ಪೆಸಿಫೈ ಮಾಡಬೇಕು ಯಾವುದನ್ನು? ಮಾಸನ್ನು. ಇಟ್ ಶುಡ್ ಬಿ 1 kg ಆರ್ 1 ಗ್ರಾಮ್, ಲೈಕ್ ದಟ್. ಯೂನಿಟ್ ಮಾಸ್ ಆಗಿರಬೇಕು, ತೂಕ ಯೂನಿಟ್ ಆಗಿರಬೇಕು, ಒಂದಾಗಿರಬೇಕು. ಸೊ ಹೇಗೆ ಡಿಫೈನ್ ಮಾಡೋದು ಹಾಗಾದರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನು? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಈಸ್ ದ ಅಮೌಂಟ್ ಆಫ್ heat required to raise the temperature of unit mass of substance. Very important, unit mass of substance by unit degree. How to define? Amount of heat required to raise the temperature of unit mass of substance by
unit degree. That is called as specific heat capacity. Specific heat capacity. So, hege bariyudu? It is denoted by the letter capital letter S. Very important. It is denoted by the letter capital letter S. S is equal to small letter s divided by m. Yake nodi, it is nothing but heat capacity, but we are specifying the mass of the substance, right? S by m. Small letter s is nothing but heat capacity divided by the mass of substance gives specific heat capacity, capital letter S, which is equal to 1 by m. What is S? Delta Q by delta T. When m is equal to 1, delta T is equal to 1, denominatorally 1 into 1, 1 aito, S is equal to delta Q agtade. So, hege define madudu? Specific heat capacity is defined as amount of heat required to raise the temperature of unit mass of substance by unit degree, unit temperature by 1 degree. So, what is delta Q here? It is change in heat. What is delta T? Change in temperature. And what is M? It is mass of the substance. Mass of the substance. Okay. How to define specific heat capacity? It is defined as amount of heat energy required to raise the temperature of unit mass of substance. M should be 1 unit by 1 degree. Delta T should be 1. Now, what is the SI unit of specific heat capacity then? See, in the numerator we have delta Q, which is change in temperature, change in heat energy, whose SI unit is joule, right? Divided by, we have M here. What is M? Mass of the substance. SI unit of mass is kg, right? Kg. In the denominator we also have delta T, which is change in temperature. So, which is the SI unit? Kelvin, right? So, SI unit of specific heat capacity becomes, hege bariyudu nodi, joule per kg per Kelvin. ಹೀಗೂ ಬರಿಬೋದು, ಅಥವಾ ಜೌಲ್ ಪರ್ ಕೆಜಿ per Kelvin. ಡಿನಾಮಿನೇಟರಿಗೆ ಟು ದ ಪವರ್ -1 ಅಂತ ಬರೀಬೇಕು ಡಿನಾಮಿನೇಟರ್ ಇದ್ದದನ್ನು. ಓಕೆ. ವಾಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ? ಇಟ್ ಈಸ್ ಡಿಫೈನ್ಡ್ ಆಸ್ amount of heat required to raise the temperature of unit mass of substance by 1 unit. Specific heat capacity SI unit is joule per kg per Kelvin. Equation: capital letter S is equal to small letter s divided by m, which is also equal to 1 by m delta Q by delta T. Okay, I will write it here. Capital letter S, which is equal to 1 by m delta Q by delta T. Joule per kg per Kelvin. Joule per kg per Kelvin. Okay. Next concept is molar specific heat capacity. Molar specific heat capacity. See, heat capacity, you know. Specific heat capacity, you know. What is this molar specific heat capacity? We have to specify another term here. Heat capacity, amount of heat required to raise the temperature of any substance by 1 unit. Specific heat capacity, amount of heat required to raise the temperature of 1 unit mass of substance by unit temperature. Now, molar specific heat capacity, it is the amount of heat required to raise the temperature of 1 mole of substance. You know 1 mole, right? You know 1 mole of substance which contains Avogadro number of particles. So, molar specific heat capacity is nothing but amount of heat required to raise the temperature of
1 mole of substance by 1 degree. Okay, it is denoted by the symbol 1 by m. Understood? I have 1 mole of substance in the container. It is maintained at 40 degrees Celsius. I have to increase the temperature to 1 degree Celsius. So I have to apply heat energy. Difference is 1 degree Celsius. What is the amount of heat required? That is molar specific heat capacity. It is the amount of heat required to raise the temperature of 1 mole of substance by 1 degree. So it is denoted by the letter, capital letter C. Capital letter C, which is equal to S by mu. What is small letter s? That is nothing but heat capacity. Mu is number of moles, which is equal to 1 by mu delta Q by delta T. See, when mu is equal to 1, number of moles is 1, delta T is equal to 1, change in temperature is 1. We have C is equal to delta Q, right? So then how to define molar specific heat capacity? It is defined as amount of heat required to raise the temperature of 1 mole of substance by 1 degree. Okay, so delta Q is change in heat, delta T is change in temperature. ಮರ್ತೋಗಬಾರ್ದು, ಅದಕ್ಕೆ ಸುಮಾರು ಸಲ ಬರೆಯೋದು. mu is number of moles of the substance. Number of moles of substance. Now, what is the SI unit of molar specific heat capacity? Molar specific heat capacity SI unit ನೋಡ್ತಾ ಇದ್ದೇವೆ ನೋಡಿ. ನ್ಯೂಮರೇಟರ್ ಅಲ್ಲಿ ಡೆಲ್ಟಾ ಕ್ಯೂ ಉಂಟು, ವಿಚ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಹೀಟ್ ಎನರ್ಜಿ SI unit joule. mu is number of moles. ಸೊ ಮೋಲ್ಸ್ ಅನ್ನು ಮೋಲ್ ಅಂತ ಬರೆಯುವುದು, MOL ಅಂತ ಬರೆದ್ರೆ ಸಾಕು. ಡೆಲ್ಟಾ ಟಿ ಈಸ್ ಚೇಂಜ್ ಇನ್ ಟೆಂಪರೇಚರ್, whose SI unit is Kelvin, right? So SI unit of molar specific heat capacity is joule per mole per Kelvin. ಹೇಗೆ ಬರೆಯುವುದು? ಒಂದ ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಹೀಗೆ ಬರೀಬೇಕು, ಅಥವಾ ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಹೀಗೆ ಬರೀಬೇಕು. ಓಕೆ, ಇಲ್ಲಿ ಬರೀತಾನೆ molar specific heat capacity C is equal to 1 by mu delta Q by delta T, joule per mole per Kelvin. Okay, now we have two types of molar specific heat capacity. We have molar specific heat capacity, two types of molar specific heat capacity. One is molar specific heat capacity, same at constant pressure, and second one is molar specific heat capacity at constant volume. So we have two types of molar specific heat capacity. One is molar specific heat capacity at constant pressure, and another one is molar specific heat capacity at constant volume. So ಹೇಗೆ ಡಿಫೈನ್ ಮಾಡೋದು ನೋಡಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯೇ, ಬಟ್ ಕಂಡೀಷನ್, ಫಸ್ಟ್ ಕಂಡೀಷನ್ ಇಸ್ ಕಾನ್ಸ್ಟೆಂಟ್ ಪ್ರೆಷರ್. ನಮಗೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಬೇಕು ಯೂನಿಟ್ ಡಿಗ್ರಿ ಅಷ್ಟು, ಮಾಸ್ 1 ಮೋಲ್, ಬಟ್ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಿ ಇನ್ಕ್ರೀಸ್ ಮಾಡಿದರೆ ಅದನ್ನು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳೋದು. ಸೊ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಈಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ to raise the temperature of 1 mole of substance by 1 degree at constant pressure. Molar specific heat capacity at constant volume is nothing but amount of heat energy required to raise the temperature of 1 mole of substance by 1 degree at constant volume. ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟು 1 ಡಿಗ್ರಿ ಟೆಂಪರೇಚರ್ನಷ್ಟು ಇನ್ಕ್ರೀಸ್ ಮಾಡಬೇಕು ಅಂತಾದರೆ 1 ಮೋಲ್ ಆಫ್ ಸಬ್ಸ್ಟೆನ್ಸಿಗೆ ನೀವೆಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಿದ್ದೀರಿ ಅದನ್ನು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಹೇಳೋದು. ಓಕೆ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್
is denoted by Cp. C molar specific heat capacity, ಕೆಳಗಡೆ ಸ್ಮಾಲ್ ಲೆಟರ್ P ಅಂತ ಬರೆದ್ರೆ Cp molar specific heat capacity at constant pressure. Molar specific heat capacity at constant volume is denoted by Cv. Cv. Okay, Cp and Cv. These Cp and Cv are related by the equation Cp minus Cv is equal to R. Very important relation. ಇದರ ಡಿರೈವೇಷನ್ ನೆಕ್ಸ್ಟ್ ಚಾಪ್ಟರ್ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಲ್ಲಿ ಬರ್ತದೆ. ಈಗ ಸದ್ಯಕ್ಕೆ ಇದೊಂದು ರಿಲೇಷನ್ ಉಂಟು ಅಂತ ಗೊತ್ತಿದ್ರೆ ಸಾಕು. Cp molar specific heat capacity at constant pressure minus molar specific heat capacity at constant volume is equal to R. What is R? R is universal gas constant whose value is 8.314 joule per mole per Kelvin. Okay, this is about heat capacity. Now coming to the concept of calorimetry. Very important concept and very simple concept also. Calorimetry. What is this calorimetry? Okay, calorimetry ಅಂತಂದ್ರೆ it is the measurement of heat. Measurement of heat is called as calorimetry. ಒಂದು ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಹೀಟ್ ಎನರ್ಜಿ ಉಂಟು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಮೆಷರ್ ಮಾಡೋದಕ್ಕೆ ಕ್ಯಾಲೋರಿಮೆಟ್ರಿ ಅಂತ ಹೇಳೋದು. ಕ್ಯಾಲೋರಿಮೆಟ್ರಿ ಮೆಷರ್ಮೆಂಟ್ ಆಫ್ ಹೀಟ್. ಯು ಕ್ಯಾನ್ ಸಿ ಕ್ಯಾಲೋರಿ ಅಂತೊಂದು ಟರ್ಮ್ ಕಾಣ್ತದೆ. ಕ್ಯಾಲೋರಿ ಈಸ್ ಆಲ್ಸೋ ಇನ್ ಯೂನಿಟ್ ಆಫ್ ಹೀಟ್ ಎನರ್ಜಿ. ಹೀಟ್ ಎನರ್ಜಿ SI ಯೂನಿಟ್ ಜೌಲ್ ಆಗಿರ್ಬೋದು, ಬಟ್ ವಿ ಹ್ಯಾವ್ ವೇರಿಯಸ್ ಯೂನಿಟ್ಸ್ ಫಾರ್ ಹೀಟ್ ಎನರ್ಜಿ ಬಿಕಾಸ್ ಇಟ್ ಈಸ್ ಅ ಎನರ್ಜಿ, ಫಾರ್ಮ್ ಆಫ್ ಎನರ್ಜಿ, ರೈಟ್. ಎನರ್ಜಿಯನ್ನು ನಾವು ಕ್ಯಾಲೋರಿಯಲ್ಲಿ ಮೆಷರ್ ಮಾಡ್ತೇವೆ, ರೈಟ್. ಸೊ ಕ್ಯಾಲೋರಿಮೆಟ್ರಿ ಈಸ್ ನಥಿಂಗ್ ಬಟ್ ಮೆಷರ್ಮೆಂಟ್ ಆಫ್ heat energy of any substance. So we have an instrument called calorimeter. Calorimeter to measure heat. So instrument which is used to measure heat energy of any substance is called as calorimeter. Calorimetry is measurement of heat energy. Calorimeter is the instrument which is used to measure heat energy of any substance. ಹೇಗೆ ವರ್ಕ್ ಆಗ್ತದೆ ಕ್ಯಾಲೋರಿಮೀಟರ್, ಹೇಗಿರ್ತದೆ ನೋಡಲಿಕ್ಕೆ ಅಂತ ಕೇಳಿದರೆ, ಇಷ್ಟು ಒಂದು ಗಾಂಭೀರ್ಯ ವರ್ಡಲ್ಲಿದ್ದರೂ ಆ ಇನ್ಸ್ಟ್ರೂಮೆಂಟಿಗೆ ಅಷ್ಟೇನು ಘನ ಇಲ್ಲ. ಅಂದರೆ ನಾವು ಇಮ್ಯಾಜಿನ್ ಮಾಡುವಾಗ ಅದನ್ನೊಂದು ದೊಡ್ಡ ಇನ್ಸ್ಟ್ರೂಮೆಂಟ್ ಅಂತ ಇಮ್ಯಾಜಿನ್ ಮಾಡಿರ್ಬೋದು, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಸಿ ದರ್ ವಿಲ್ ಬಿ ಎ ಕಾಪರ್ ಗ್ಲಾಸ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಒನ್ ಸ್ಟಿರರ್ ಅಂತಂದರೆ ಒಂದು ಚಮಚದ ಹಾಗೆ. ಇದನ್ನು ಕ್ಯಾಲೋರಿಮೀಟರ್ ಅಂತ ಹೇಳೋದು ಅಷ್ಟೇ. ವಿಚ್ ಈಸ್ ಕೆಪ್ಟ್ ಇನ್ ಅ ವುಡನ್ ಬಾಕ್ಸ್. ಒಂದು ವುಡನ್ ಬಾಕ್ಸ್ ಇರ್ತದೆ, ಮರದಿಂದ ಮಾಡಿದ್ದೊಂದು ಬಾಕ್ಸ್ ಇರ್ತದೆ. ಅದರ ಒಳಗಡೆ ಯೂಶ್ವಲಿ ನಾವು ಕಾಪರ್ ಕ್ಯಾಲೋರಿಮೀಟರ್ ನೋಡ್ತೇವೆ. ನಿಮಗೆ ಲ್ಯಾಬಲ್ಲಿ ಮಾಡಲಿಕ್ಕೆ ಉಂಟು. ಕಾಲೇಜ್ ಸ್ಟಾರ್ಟ್ ಆದರೆ, ಹೋಪ್ಫುಲಿ ಕಾಲೇಜ್ ಸ್ಟಾರ್ಟ್ ಆದರೆ ಯು ಆಲ್ ವಿಲ್ ಬಿ ಕಮಿಂಗ್ ಟು ಫಿಸಿಕ್ಸ್ ಲ್ಯಾಬ್ and you have this experiment to do in the lab. So ಕ್ಯಾಲೋರಿಮೀಟರ್ ಕೊಡ್ತಾರೆ. ಕ್ಯಾಲೋರಿಮೀಟರ್ ಕೊಟ್ಟು ಒಂದು ಸಬ್ಸ್ಟೆನ್ಸ್ ಕೊಡ್ತಾರೆ, ಅದರ ಹೀಟ್ ಎನರ್ಜಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹೀಟ್ ಎನರ್ಜಿ, ಸ್ಪೆಸಿಫಿಕ್ ಹೀಟ್ ಎನರ್ಜಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡೋದು? ಸಿ, ಒಂದು ವುಡನ್ ಬಾಕ್ಸ್ ಇರ್ತದೆ, ಅದರ ಒಳಗಡೆ ಒಂದು ಕಾಪರ್ ಕ್ಯಾಲೋರಿಮೀಟರ್ ಕೊಡ್ತಾರೆ ವಿತ್ ಸ್ಟಿರರ್. ನಿಮಗೊಂದು ಸಬ್ಸ್ಟೆನ್ಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಸಬ್ಸ್ಟೆನ್ಸ್ ಕೊಟ್ಟಿರ್ತಾರೆ. ಅದನ್ನು ಅದರ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾದರೆ ನೀವೇನು ಮಾಡಬೇಕು ಅಂತಂದರೆ, ಫಸ್ಟಿಗೆ ಅದನ್ನು ಬಾಯ್ಲ್ ಮಾಡಬೇಕು. ನಾವು ಲ್ಯಾಬಲ್ಲಿ ಅದನ್ನು 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಬಾಯ್ಲ್ ಮಾಡಿ ಕೊಡ್ತೇವೆ ನಿಮಗೆ. ನೀವೆಂತ ಮಾಡಬೇಕು ಅಂತಂದರೆ, ಈ ಕ್ಯಾಲೋರಿಮೀಟರ್ನಲ್ಲಿ ಒಂದು 3/4 ಭಾಗದಷ್ಟು ನೀರು ತುಂಬಿಸಬೇಕು. ಆಮೇಲೆ ನಿಮಗೆ ಕ್ಯಾಲೋರಿಮೀಟರ್ನ ಮಾಸ್ ಗೊತ್ತಿರಬೇಕು, ನೀವು ತಗೊಂಡ ವಾಟರ್ನ ಮಾಸ್ ಗೊತ್ತಿರಬೇಕು, ನೀವು ತಗೊಂಡ ಸಬ್ಸ್ಟೆನ್ಸಿನ ಮಾಸ್ ಗೊತ್ತಿರಬೇಕು. ಅದಕ್ಕೆಲ್ಲ ಬೇರೆ ಪ್ರೊಸೀಜರ್ ಇದೆ, ನಾನು ಡೀಟೇಲ್ ಆಗಿ ಹೇಳೋದಿಲ್ಲ. ಪ್ರಿನ್ಸಿಪಲ್ ಇಷ್ಟೇ, ಈ ವಾಟರ್ನ ಟೆಂಪರೇಚರ್ ನಿಮಗೆ ಗೊತ್ತಿರಬೇಕು ಫಸ್ಟಿಗೆ.
ಅಂದರೆ ನಿಮಗೊಂದು ಥರ್ಮೋಮೀಟರ್ ಕೊಡ್ತಾರೆ, ಮೀಟರನ್ನು ಜಸ್ಟ್ ಇದರೊಳಗೆ ಡಿಪ್ ಮಾಡಿ ಟೆಂಪರೇಚರ್ ನೋಡ್ತೀರಿ, ಒಂದು 27 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಇದನ್ನು 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಬಾಯ್ಲ್ ಮಾಡಿ ಕೊಡ್ತಾರೆ. ಸಬ್ಸ್ಟೆನ್ಸನ್ನು, ಅನ್ನೋನ್ ಸಬ್ಸ್ಟೆನ್ಸ್ ಉಂಟಲ್ಲ ಅದನ್ನು 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಬಾಯ್ಲ್ ಮಾಡಿ ಕೊಡ್ತಾರೆ. ಇಟ್ ಈಸ್ ಅಟ್ 30 ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಳ್ಳ. ಈಗ ಈ ಸಬ್ಸ್ಟೆನ್ಸನ್ನು ಹೀಟ್ ಮಾಡಿದ ಕೂಡಲೇ ಇದಕ್ಕೆ ಹಾಕಿದರೆ ಏನಾಗ್ತದೆ, ಈ ಸಬ್ಸ್ಟೆನ್ಸಿನ ಟೆಂಪರೇಚರ್ ಕಡಿಮೆ ಆಗ್ತದೆ. ಯಾಕೆಂತಂದರೆ ಇದು ಒಂದು ಕೋಲ್ಡ್ ಸಬ್ಸ್ಟೆನ್ಸ್ನೊಳಗೆ ಹೋಯಿತು. ಅದೇ ವಾಟರ್ನ ಟೆಂಪರೇಚರ್ ನೀವು ಇದನ್ನು ಹಾಕಿದ ಮೇಲೆ ನೋಡಿದರೆ ಚೂರು ರೇಸ್ ಆಗಿರ್ತದೆ. ಯಾಕೆ? ಇದಕ್ಕೊಂದು ಬಿಸಿ ಇರುವ ಸಬ್ಸ್ಟೆನ್ಸನ್ನು ಹಾಕಿದ್ದೀರಿ. ಸೊ ಈ ಟೆಂಪರೇಚರ್ ಡಿಫ್ರೆನ್ಸ್ ಗೊತ್ತಿದ್ದರೆ ಮತ್ತು ಎಲ್ಲದರದ್ದು ಮಾಸ್ ಗೊತ್ತಿದ್ದರೆ ಯು ಹ್ಯಾವ್ ಸಮ್ ಫಾರ್ಮುಲಾ ಫಾರ್ ದ್ಯಾಟ್. ಯು ಕ್ಯಾನ್ ಕ್ಯಾಲ್ಕುಲೇಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ದ್ಯಾಟ್ ಸಬ್ಸ್ಟೆನ್ಸ್. It is nothing but heat energy. So measurement of heat is called as calorimetry, and instrument which is used to measure heat energy is called calorimeter. It works on the principle that heat gained by the cold body is equal to heat lost by the hot body. Very very important statement is this. So exam alli 1 mark ge keltare, what is the principle of calorimetry? Principle says that heat gained by the cold body is equal to heat lost by the hot body. ಬರೆಯುವಾಗ ಕನ್ಫ್ಯೂಸ್ ಆಗೋದು ಇಷ್ಟೇ. ಇಲ್ಲಿ ಕೋಲ್ಡ್ ಇದ್ದಲ್ಲಿ ಹಾಟ್ ಬರೆಯೋದು, ಹಾಟ್ ಇದ್ದಲ್ಲಿ ಕೋಲ್ಡ್ ಬರೆಯೋದು, ಗೇಂಡ್ ಇದ್ದಲ್ಲಿ ಲಾಸ್ಟ್ ಬರೆಯೋದು, ಲಾಸ್ಟ್ ಇದ್ದಲ್ಲಿ ಗೇಂಡ್ ಬರೆಯೋದು. 1 ಮಾರ್ಕ್ ಹೋಯಿತು. ಸೊ ಅರ್ಥ ಆಗಬೇಕು. ಹೀಟ್ ಗೇಂಡ್ ಬೈ ದ ಕೋಲ್ಡ್ ಬಾಡಿ ಈಸ್ ಈಕ್ವಲ್ ಟು ಹೀಟ್ ಲಾಸ್ಟ್ ಬೈ ದ ಹಾಟ್ ಬಾಡಿ. ಒಂದು ಕಂಟೈನರಲ್ಲಿ ನೀರು ತಗೊಂಡಿದ್ದೇನೆ, ಇದು ಕೋಲ್ಡ್ ಬಾಡಿ. ಈಗ ನಮಗೆ ಒಂದು ಸಬ್ಸ್ಟೆನ್ಸನ್ನು ಬಿಸಿ ಮಾಡಿದ್ದೇನೆ, ಸೊ ಇದು ಹಾಟ್ ಬಾಡಿ. ಈ ಸಬ್ಸ್ಟೆನ್ಸನ್ನು ಇದರೊಳಗೆ ಹಾಕಿದರೆ ಏನಾಗ್ತದೆ, ಇದು ಇದರೊಳಗೆ ಹೋದ ಕೂಡಲೇ ಇದರ ಟೆಂಪರೇಚರ್ ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಆಗೋದು ಅಂತಂದರೆ ಈ ಹಾಟ್ ಬಾಡಿಯ ಹೀಟ್ ಎನರ್ಜಿ ಅದಕ್ಕೆ ಲಾಸ್ ಆಗಿದೆ. ಸರಿಯಲ್ಲ? ಟೆಂಪರೇಚರ್ ಡಿಕ್ರೀಸ್ ಆಗಿದೆ ಅಂತಂದರೆ ಹೀಟ್ ಎನರ್ಜಿ ಲಾಸ್ ಆಗಿದೆ. ಇದರ ಟೆಂಪರೇಚರ್ ಇದು ಬಿದ್ದ ಕೂಡಲೇ ಚೂರು ರೈಸ್ ಆಗ್ತದೆ. ಅಂದರೆ ಇದರ ಹೀಟ್ ಎನರ್ಜಿಯನ್ನು ಇದು ರಿಸೀವ್ ಮಾಡಿದೆ, ಸೊ ಅದಕ್ಕೆ ಗೇನ್ ಆಗಿದೆ, ಇದಕ್ಕೆ ಲಾಸ್ ಆಗಿದೆ. ಇದೆಷ್ಟು ಲಾಸ್ ಆಗ್ತದೆ, ಇದಕ್ಕೆ ಎಷ್ಟು ಲಾಸ್ ಆಗ್ತದೋ ಹೀಟ್ ಎನರ್ಜಿ, ಅಷ್ಟೇ ಹೀಟ್ ಎನರ್ಜಿಯನ್ನು ಇದು ಗೇನ್ ಮಾಡಿಕೊಳ್ತದೆ. ಅಟ್ ದ ಎಂಡ್ ಇದು ಎರಡೂ ಕೂಡ ಮಿಕ್ಸ್ ಆದ ಮೇಲೆ ಒಂದೇ ಟೆಂಪರೇಚರಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಇದು 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಉಂಟು ಅಂತ ಇಟ್ಕೊಳ್ಳುವ. 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಾಯ್ಲ್ ಮಾಡಿದ ಸಬ್ಸ್ಟೆನ್ಸನ್ನು ನಾನು ಇದಕ್ಕೆ ಹಾಕಿದರೆ ಇದರ ಟೆಂಪರೇಚರ್ ಫುಲ್ ಡಿಕ್ರೀಸ್ ಆಗ್ತದೆ, ಇದರ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ. ಆಮೇಲೆ ನಾನೆಲ್ಲ ಹಾಕಿ ಆದ ಮೇಲೆ ಟೆಂಪರೇಚರ್ ನೋಡಿದರೆ ಎರಡೂ ಸಬ್ಸ್ಟೆನ್ಸಿನ ಟೆಂಪರೇಚರ್ ಸೇಮ್ ಇರ್ತದೆ. ಇದರದ್ದು ರೇಸ್ ಆಗಿರ್ತದೆ, ಇದರದ್ದು ಡಿಕ್ರೀಸ್ ಆಗಿರ್ತದೆ. ಇದು ಹೀಟ್ ಎನರ್ಜಿಯನ್ನು ಲಾಸ್ ಮಾಡಿದೆ, ಇದು ಹೀಟ್ ಎನರ್ಜಿಯನ್ನು ಗೇನ್ ಮಾಡಿದೆ. ಸೊ ಎಷ್ಟು ಲಾಸ್ ಆಗಿದೋ ಅಷ್ಟೇ ಇದಕ್ಕೆ ಗೇನ್ ಆಗಿದೆ. ಹೀಟ್ ಗೇನ್ಡ್ ಬೈ ದ ಕೋಲ್ಡ್ ಬಾಡಿ is equal to heat lost by the hot body. Very simple and very important principle. Heat gained by the cold body is equal to heat lost by the hot body. Now, based on this concept, we are going to solve a problem now. See, I have written a problem here. You can write the problem in your book. See, 0.2 kg of copper heated to 100 degree Celsius is dropped into 0.1 kg of water at 30 degree Celsius contained in a copper calorimeter of mass 0.2 kg. If the specific heat of copper is 418 joule per kg per Kelvin and that of water is 4200 joule per kg per Kelvin, find the maximum temperature attained by water. First step ಆಯಿತು, ಓದಿ ಆಗಿದೆ. ಸೆಕೆಂಡ್ ಸ್ಟೆಪ್, ಅಂಡರ್ಸ್ಟ್ಯಾಂಡ್ ಆರ್ ಇಮ್ಯಾಜಿನ್.
0.2 kg of copper is heated to 100 degree Celsius. So 0.2 kg ಅಷ್ಟು ಕಾಪರ್ ಉಂಟು, ಇದನ್ನು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿ ಇಟ್ಟಿದ್ದೇವೆ. It is dropped into 0.1 kg of water at 30 degree Celsius contained in a copper calorimeter. So there is a copper calorimeter which contains 0.1 kg of water, right? 0.2 kg of copper heated to 100 degree Celsius is dropped into 0.1 kg of water which is maintained at 30 degree Celsius contained in the copper calorimeter. ಅದರ ಮಾಸ್ ಕೊಟ್ಟಿದ್ದಾರೆ, ಅದು ನಮಗೆ ಬೇಡ, ತೊಂದರೆ ಇಲ್ಲ. If the specific heat capacity of copper is 418 joule, ಇದರ specific heat capacity 418 and that of water is 4200 joule per kg per Kelvin, find the maximum temperature attained by water. See, it is given that specific heat capacity of water is 4200. What do you mean by that? Specific heat capacity. If you consider 1 kg of water maintained at say 80 degree Celsius, amount of heat required to raise the temperature of 1 kg of water to 81 degree Celsius. The difference is 1 degree Celsius. This is nothing but 4000 joule per kg per Kelvin. ಅಷ್ಟು ಹೀಟ್ ಎನರ್ಜಿಯನ್ನು ನೀವು ಸಪ್ಲೈ ಮಾಡಬೇಕು. ಅದು ಹಾಗೆ ಅರ್ಥ. 418 ಕಾಪರ್ ಇದ್ದು ಅಂದರೆ ಎಂಥದ್ದು, 1 kg ಕಾಪರನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡಬೇಕು ಅಂತಾದರೆ ಎಷ್ಟು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು, ಅದು ಅದರ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ 418 joule per kg per Kelvin. Now coming to the problem. ಸೊ ಕಾಪರನ್ನು ಬಿಸಿ ಮಾಡಿದ್ದೇವೆ, ವಾಟರಿಗೆ ಹಾಕಿದ್ದೇವೆ. ಹಾಕಿದ ಕೂಡಲೇ ಇದರ ಟೆಂಪರೇಚರ್ ಕಡಿಮೆ ಆಗ್ತದೆ, ಇದಕ್ಕೆ ಹೀಟ್ ಲಾಸ್ ಆಗ್ತದೆ, ಇದರ ಟೆಂಪರೇಚರ್ ಜಾಸ್ತಿ ಆಗ್ತದೆ, ಇದಕ್ಕೆ ಗೇನ್ ಆಗ್ತದೆ. ಸೊ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ, heat gained by cold body is equal to heat lost by hot body, right? This is the principle. Using this principle we have to solve this problem. Heat gained by cold body is equal to heat lost by hot body. Now which is the cold body here? ಈ ಕೇಸಲ್ಲಿ ಕೋಲ್ಡ್ ಬಾಡಿ ಯಾವುದು, ಟೆಂಪರೇಚರ್ ಕಡಿಮೆ ಇರುವುದು ಯಾವುದಕ್ಕೆ ಇನಿಷಿಯಲಿ, ವಾಟರಿಗೆ. ಸೊ ಕೋಲ್ಡ್ ಬಾಡಿ ಈಸ್ ವಾಟರ್. ಲಾಸ್ಟ್ ಬೈ ಹಾಟ್ ಬಾಡಿ ಯಾವುದು ಈ ಕೇಸಲ್ಲಿ, ವಿಚ್ ಈಸ್ ಮೇಂಟೈನ್ಡ್ ಅಟ್ 100 degree Celsius ಹೈಯರ್ ಟೆಂಪರೇಚರ್, ಇಟ್ ಈಸ್ ಕಾಪರ್. ಓಕೆ. ಹೀಟ್ ಗೇನ್ಡ್ ಬೈ ಕೋಲ್ಡ್ ಬಾಡಿ, ಹೀಟನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡೋದು, ಕ್ಯೂ, ರೈಟ್. ಆದರೆ ಹೀಟ್ ಎನರ್ಜಿ ಚೇಂಜ್ ಆಗಿದೆ, ಸೊ ಡೆಲ್ಟಾ ಕ್ಯೂ ಅಂತ ಬರೀತಾನೆ. ಡೆಲ್ಟಾ ಕ್ಯೂ ಆಫ್ ವಾಟರ್ is equal to heat lost by hot body, change in temperature, change in heat energy of copper. ಡೆಲ್ಟಾ ಕ್ಯೂಗೆ ನಂಗೆ ಒಂದು ಈಕ್ವೇಷನ್ ಬರೀಬೇಕು. ಹಾಗಾದರೆ ಇದರ ಹೀಟ್ ಎನರ್ಜಿ ಸೇಮ್ ಇರಬೇಕು. ಬಟ್ ಈಕ್ವೇಷನ್ ಹೇಗೆ ಬರೆಯೋದು? ಸಿ, ಐ ಹ್ಯಾವ್ ರಿಲೇಷನ್ ಸ್ಪೆಸಿಫಿಕ್, ಇಲ್ಲಿ ಬರೀತಾನೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ is equal to 1/m ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಟಿ. ಒಂದು 10 ನಿಮಿಷದ ಮುಂಚೆ ಹೇಳಿದ್ದು. ಐ ವಾಂಟ್ ದ ರಿಲೇಷನ್ ಫಾರ್ ಡೆಲ್ಟಾ ಕ್ಯೂ ವಿಚ್ ಇಸ್ ಈಕ್ವಲ್ ಟು, ಡೆಲ್ಟಾ ಕ್ಯೂ ಅನ್ನು ಇಲ್ಲೇ ಇಟ್ಟರೆ ಎಮ್ ಡೆಲ್ಟಾ ಟಿ ಆಚೆ ಹೋಗಬೇಕು, ಎಸ್ ಎಮ್ ಡೆಲ್ಟಾ ಟಿ, ರೈಟ್? ಎಸ್ ಎಮ್ ಡೆಲ್ಟಾ ಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮಾಸ್, ಚೇಂಜ್ ಇನ್ ಟೆಂಪರೇಚರ್. ಸೊ ಇಲ್ಲಿ ಬರೆಯುವ, ಡೆಲ್ಟಾ ಕ್ಯೂ ಆಫ್ ವಾಟರ್ ಈಸ್ ಎಸ್ ಎಮ್ ಡೆಲ್ಟಾ ಟಿ, specific heat capacity of water into mass of water into change in temperature of water. That must be equal to delta Q of copper. ಹೇಗೆ ಬರೆಯುವುದು? SM delta Q, specific heat of copper, Cu, mass of copper into delta T, change in temperature of copper. ಪ್ರಾಬ್ಲಮ್ ಅಲ್ಲಿ ಕೊಟ್ಟ ವ್ಯಾಲ್ಯೂಸ್ ಅನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುವ. ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ? ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ 4200.
4200 ಇಂಟು ಮಾಸ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಆಫ್ ವಾಟರ್ ಈಸ್ 0.1 ಇಂಟು ಚೇಂಜ್ ಇನ್ ಟೆಂಪರೇಚರ್ ಬರಿಬೇಕು. ಅದನ್ನು ನಾನು ಸದ್ಯಕ್ಕೆ ಬರೆಯುವುದಿಲ್ಲ, ಹೇಳ್ತಾನೆ ಮತ್ತೆ ಹೇಳುವ. ಸ್ಪೆಸಿಫಿಕ್ ಹೀಟ್ ಆಫ್ ಕಾಪರ್, ಕಾಪರ್ ಇದ್ದಷ್ಟು ಕೊಟ್ಟಿದ್ದಾರೆ 418 ಇಂಟು ಮಾಸ್ ಆಫ್ ಕಾಪರ್ 0.2 ಇಂಟು ಚೇಂಜ್ ಇನ್ ಟೆಂಪರೇಚರ್ ಬರಿಬೇಕು. ಈಗ ಬರೆಯುವ. ಸಿ, ವಾಟರ್ನ ಟೆಂಪರೇಚರ್, ಚೇಂಜ್ ಇನ್ ಟೆಂಪರೇಚರ್ ಬರಿಬೇಕು. ಚೇಂಜ್ ಇನ್ ಟೆಂಪರೇಚರನ್ನು ನಾವು ಯಾವಾಗಲೂ ಹೇಗೆ ಬರೆಯೋದು, ಹೈಯರ್ ಟೆಂಪರೇಚರ್ ಮೈನಸ್ ಲೋವರ್ ಟೆಂಪರೇಚರ್. ಸಿ, ವಾಟರ್ನ ಟೆಂಪರೇಚರ್ ಹೇಗೆಲ್ಲ ಚೇಂಜ್ ಆಗಿದೆ. ಫಸ್ಟಿಗೆ 30 ಡಿಗ್ರಿ ಸೆಲ್ಸಿಯಸಲ್ಲಿ ಉಂಟು. ಇದು ಹಾಕಿದ ಕೂಡಲೇ ಇದರ ಟೆಂಪರೇಚರ್ ಜಾಸ್ತಿ ಆಗಬೇಕು. ಸೊ 31, 32, 33 ಎಷ್ಟೋ ಆಗಿರ್ಬೋದು. ಸೊ ಚೇಂಜ್ ಇನ್ ಟೆಂಪರೇಚರ್ ನಾವು ಟಿ ಅಂತ ಇಟ್ಕೊಳ್ಳೋ, 30 ಇದ್ದದ್ದು ಟಿ ಆಗಿದೆ ಅಂತ ಇಟ್ಕೊಂಡ್ರೆ ಚೇಂಜ್ ಇನ್ ಟೆಂಪರೇಚರ್ ಹೇಗೆ ಬರೆಯೋದು, ಇದು ಜಾಸ್ತಿ, ರೈಟ್. ಸೊ ಟಿ ಹೈಯರ್ ಟೆಂಪರೇಚರ್ ಮೈನಸ್ ಲೋವರ್ ಟೆಂಪರೇಚರ್, ಟಿ ಮೈನಸ್ 30 ಆಯಿತು. ಸಿಮಿಲರ್ಲಿ change in temperature of copper. See, initially copper was at a temperature of 100 degree Celsius. ಅದು ಇದಕ್ಕೆ ಡ್ರಾಪ್ ಆದ ಕೂಡಲೇ ಅದರ ಟೆಂಪರೇಚರ್ ಡಿಕ್ರೀಸ್ ಆಗಿ ಎಷ್ಟಕ್ಕೆ ಬರ್ತದೆ, ಸೇಮ್ ಟಿಗೆ ಬರ್ತದೆ. ಸೊ ಹೈಯರ್ ಟೆಂಪರೇಚರ್ ಈಸ್ 100, ಲೋವರ್ ಟೆಂಪರೇಚರ್ ಈಸ್ ಟಿ, 100 ಮೈನಸ್ ಟಿ. ಇಷ್ಟಾದರೆ ಕೆಲಸ ಮುಗೀತು. ಬಟ್ ಇದು ಇಂಪಾರ್ಟೆಂಟ್, ಅರ್ಥ ಆಯಿತು ಅಂದ್ಕೊಳ್ತಾನೆ. ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ calorimetry, heat gained by cold body is equal to heat lost by hot body. Here in this problem, cold body is water, hot body is copper. Heat gained by cold body, delta Q of water must be equal to heat lost by the hot body, delta Q of copper. We have the relation S is equal to 1 by m delta Q by delta T, from which I can write delta Q is equal to S m delta T. So delta Q of water is specific heat of water, mass of water, change in temperature of water, which is equal to delta Q of copper is specific heat of copper, mass of copper and change in temperature of copper. Substitute ಮಾಡಿ. specific heat of water ಕೊಟ್ಟಿದ್ದಾರೆ 4200, mass 0.1 water ಇದು. Temperature, initially it was at a temperature of 30, after copper has dropped into it, its temperature increases to, let's say, T. So T minus 30, which is equal to specific heat of copper 418, mass 0.2, temperature. Initially copper was at a temperature of 100 degree Celsius. After when it is dipped into water, its temperature decreases to T. So change in temperature is 100 minus T. ಬರ್ಕೊಳ್ಳಿ. ಬರ್ಕೊಳ್ಳಿ, ಪ್ರಿನ್ಸಿಪಲ್ ಬರೀರಿ, ಡೆಲ್ಟಾ ಕ್ಯೂ ಬರೀರಿ. ಓಕೆ, ನಾವು ಆಯಿತು, ಪಾಸ್ ಮಾಡಿ ಬರಿಬೋದು ಮತ್ತೆ. ಓಕೆ, ಐ ಥಿಂಕ್ ಯು ಹ್ಯಾವ್ ಕ್ಯಾಲ್ಕುಲೇಟರ್ ವಿತ್ ಯು. 4200 into 0.1 is 420 into T minus 30, which is equal to 418 into 0.2 is 83.6. You can check into 100 minus T. ಇದು ಬರ್ದಾಯ್ತು ಅಂತ ಅಂದ್ಕೊಳ್ತೇನೆ, ಅಂದುಕೊಂಡು ಒರೆಸ್ತೇನೆ. ಸೊ ಬರೀವ ನೋಡಿ, 4200 ಇಂಟು 0.1 ಇಂಟು T minus 30, which is equal to 418 into 0.2 into T minus 100 minus T. So 420 into T minus 30, this is equal to 83.6 into 100 minus T. ಓಕೆ, ಅದನ್ನೇ ಬರ್ದದ್ದು, ಟೆನ್ಷನ್ ಆಗೋದು ಬೇಡ. ಸೊ ಒಳಗೆ ಮಲ್ಟಿಪ್ಲೈ ಮಾಡುವ. 420 into T is 420 into T minus ಇದಾಯಿತು 420 into 30 is 12,600.
ಚೆಕ್ ಮಾಡಿ. 12,600 is equal to 83.6 into 100 is 8,360. ಚೆಕ್ ಮಾಡಿ. ಈಸಿ. 8,360 ಮೈನಸ್ ಇದಾಯಿತು 83.6 ಇಂಟು ಟಿ ಈಸ್ 83.6 ಟಿ. ಓಕೆ, ಈಗ ಸಜಾತಿಯ ಪದಗಳನ್ನು ಒಂದೇ ಕಡೆ ಬರೆಯುವ. ಇಲ್ಲಿ ಟಿ ಉಂಟು, ಇಲ್ಲಿ ಟಿ ಉಂಟು. ಸೊ ಟಿ ಇದ್ದದ್ದನ್ನೆಲ್ಲ ಇಲ್ಲಿ ಬರೆಯುವ, ಬರೀ ನಂಬರ್ಸ್ ಇರೋದನ್ನೆಲ್ಲ ಇಲ್ಲಿ ಬರೆಯುವ. ಸೊ 420 ಟಿ ಇಲ್ಲೇ ಇರಲಿ, ಮೈನಸ್ 83.6 ಟಿ ಈ ಕಡೆ ಬರುವಾಗ ಪ್ಲಸ್ 83.6 ಟಿ ಆಯಿತು, ವಿಚ್ ಇಸ್ ಈಕ್ವಲ್ ಟು ಇಲ್ಲಿ 8,360 ಉಂಟು, ಮೈನಸ್ 12,600 ಅನ್ನು ಈ ಕಡೆ ಬರೆಯುವ, ಪ್ಲಸ್ 12,600 ಆಯಿತು. ಹೋಪ್ ಯು ಆರ್ ಫಾಲೋಯಿಂಗ್ ಮೀ. ಓಕೆ, ನಾವು okay, 420 plus 83.6 is 503.60, right? And this will be 20960. Check 20960. Okay, we want the final temperature T, which is equal to 20960. Bring this 503.6 to this side, divided by 503.6 ಆಯಿತು. So when you divide 20,960 by 503.6, you get 41.62. What is the unit now? ಕೆಲ್ವಿನ್ ಅಂತ ಬರೆದ್ರೆ ತಪ್ಪಾಗ್ತದೆ. ಯಾಕೆ? ನಾವು ಇಲ್ಲೆಲ್ಲ ಅಪ್ಲೈ ಮಾಡಿದ್ದು, ಸಬ್ಸ್ಟಿಟ್ಯೂಟ್ ಮಾಡಿದ್ದು 113 ಅಲ್ವಾ? So they are all in degree Celsius. So this is also in degree Celsius. This is the answer. What is the meaning? When 100 degree Celsius, copper at 100 degree Celsius is dropped into water at 30 degree Celsius. Its temperature decreases to 41.62. 100 degree Celsius ಇದ್ದದ್ದು ಎಷ್ಟಕ್ಕೆ ಬರ್ತದೆ? 41.62 ಆಗ್ತದೆ. ಇದು 30 ಇದ್ದದ್ದು ಎಷ್ಟು ಹೋಗ್ತದೆ? 41.62ನಷ್ಟು ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ ಅಂತ ಅರ್ಥ. ಸೊ ಇಂಥದ್ದೇ ಪ್ರಾಬ್ಲಮ್ ನೆಕ್ಸ್ಟ್ ಸೆಷನಲ್ಲಿ ಕೂಡ ಸಾಲ್ವ್ ಮಾಡುವ. ಇದನ್ನು ನೀಟಾಗಿ ಬರ್ಕೊಂಡು ಒಂದು ಸಲ ಪ್ರಾಕ್ಟೀಸ್ ಮಾಡಿ, 2-3 ಸಲ ನೋಡ್ಕೊಂಡಿದ್ರೆ ನಿಮಗೆ ಅಂದಾಜಾಗ್ತದೆ. ಇಂಥದ್ದೇ ಇನ್ನೊಂದು ಮಾಡುವ ನೆಕ್ಸ್ಟ್ ಸೆಷನಲ್ಲಿ. ಸೊ ದಿಸ್ ಇಸ್ ಇನಫ್ ಫಾರ್ ಟುಡೇ. ಲೆಟ್ ಅಸ್ ಕಂಟಿನ್ಯೂ ದ ಕಾನ್ಸೆಪ್ಟ್ ಇನ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.